ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು BSF. ನೋಡಿ, ನಾವೀಗ ತಿರುಪತಿಗೆ ಬಂದಿದ್ದೀವಿ. ತಿರುಪತಿಗೆ ಬಂದು ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಈಗ ಒಂದು ರೂಮ್ ಕೇಳ್ತಾ ಇದ್ದೀವಿ ಇಲ್ಲಿ ಇರೋಕ್ಕೆ, ಸ್ಟೇ ಮಾಡೋಕ್ಕೆ ನೈಟ್ ಹೊತ್ತು. ಹಾಗಾಗಿ ರೂಮು ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಇರುತ್ತಂತೆ, ಬಟ್ ಆನ್ಲೈನ್ ಬುಕ್ ಮಾಡ್ಕೊಂಬಂದಿಲ್ಲ. ಹಂಗೆ ಡೈರೆಕ್ಟಲ್ಲಿ ಎಲ್ಲಿಗೋ ಹೋಗಿ ಬುಕ್ ಮಾಡ್ಕೊಂಬರ್ಬೇಕಂತ ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವೇನಾದರೂ ಆನ್ಲೈನ್ ಟಿಕೆಟ್ ಬುಕ್ ಮಾಡದೆ ಬರ್ತೀವಲ್ಲ, ಇಲ್ಲಿ CR ಆಫೀಸ್ಗೆ ಬಂದು ನಾವು ಬುಕ್ ಮಾಡ್ಕೋಬೇಕಂತ ರೂಮ್ಗಳನ್ನ ತಿರುಪತಿಯಲ್ಲಿ. ನೋಡಿ, ರೂಮ್ ಬುಕ್ ಮಾಡೋಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಟಿಕೆಟ್ ಕೌಂಟ್ರ್ ಇದು, ರೂಮ್ ಬುಕ್ಕಿಂಗ್. ನೋಡಿ, ನಾವು ಟಿಕೆಟ್ ತೊಗೊಂಡ್ವಿ. ನೋಡಿ, 2 ಅವರ್ದಲ್ಲಿ ಒಳಗಡೆ ನಮ್ಗೆ ಒಂದು ಒ ಟಿ ಪಿ ಥರ ಮೆಸೇಜ್ ಬರುತ್ತೆ. ಅದು ರೂಮ್ ನಂಬರು ಮತ್ತು ಯಾವುದರಲ್ಲಿದೆ ಅಂತ ಆ ರೂಮ್ ನೋಡ್ಕೊಂಡು ನಾವು ಆ ರೂಮ್ಗೆ ಹೋಗ್ಬೇಕು. 24 ಅವರ್ಸ್ ನಾವು 1 ಡೇ ತೊಗೊಂಡಿರೋದು. 24 ಅವರ್ಸಲ್ಲಿ ಯಾವ್ದು ಬೇಕಾದರೂ ಹೋಗ್ಬೋದು. ನಾವು 1 ದಿವಸ ಇರೋಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ. ನೋಡಿ, ಇನ್ನೊಂದೇನೆಂದರೆ ಪ್ಲಾಸ್ಟಿಕ್ ಬಾಟ್ಲು ನಿಷೇಧ, ಎಲ್ಲ ಗಾಜಿನ ಬಾಟ್ಲು. ಇಲ್ಲಿ ಮೇಲ್ಗಡೆ ಪ್ಲಾಸ್ಟಿಕ್ ಬಾಟ್ಲೆಲ್ಲ ಅಲ್ಲೇ ತೊಗೊಂಡು ಕಳಿಸ್ಬಿಡ್ತಾರೆ. ಮೇಲ್ಗಡೆ ಪ್ಲಾಸ್ಟಿಕ್ ಎಲ್ಲ ನಿಷಿದ್ಧ ಇದೆ ಇಲ್ಲಿ. ನೋಡಿ, ಪಂಚೆ ಶರ್ಟ್ ತಗೊಳ್ತಾ ಇದ್ವಿ. ಬಟ್ಟೆ ತಗೊಂಡ್ವಿ, ಹೋಗ್ತಾ ಇದ್ದೀವಿ ಈಗ. ಯಾಕಂದರೆ ಇಲ್ಲಿ ಪಂಚೆ ಶರ್ಟ್ ಯೂಸ್ ಆಗುತ್ತೆ. ದರ್ಶನ ಹೋಗ್ಬೇಕಾದ್ರೆ ಅಲೋ ಮಾಡಲ್ಲ ಪ್ಯಾಂಟ್ ಶರ್ಟ್ ಮೇಲೆ, ಹಾಗಾಗಿ ಪಂಚೆ ತಗೊಂಡ್ವಿ. ఇక్కడ దర్శనము ఎంత 1 ಕಿಲೋಮೀಟರ್ ರೂಮು ನನ್ನ ಕಾರ್ಗೆ ಬುಕ್ ಮಾಡಿದ್ದೀವಿ. ರೂಮ್ 1 ಕಿಲೋಮೀಟರ್ ಇದೆ. ಅಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗದೆ 200 ರೂಪಾಯಿ ಕೊಟ್ಟು ಎಕ್ಸೆಲ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ 1 ಗಂಟೆ ಕ್ಲೋಸ್ ಆಗಿಬಿಡ್ತು ನಮ್ಮ ಕಾರ್ಗೆ. ಮళ్ళీ 3 ಗಂಟలకు ಮళ్ళీ ಓಪನ್. ಎಷ್ಟು ಲೇಜಿ ಆಗಿಬಿಟ್ಟಿದ್ದೀವಿ ಅಂದರೆ ನಡೆಯೋಕ್ಕೆ ಯಾರು ಕೂಡ ನಡೀತಾ ಇದ್ದೀನಿ. ಫುಲ್ ఇప్పుడైతే నార్మల్ దర్శనం ಇರೋದು ಬರೀ 1 ಕಿಲೋಮೀಟ್ರ್. కానీ అది వెళ్ళారంటే లేట్ పడుతుంది. ನಾನು ಇಲ್ಲ ನೀನು ಇಲ್ಲ ಅಂತಂದ್ರೆ ನಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಈಗ ನಮ್ಮ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಈ ಕಾರ್ನ ಬುಕ್ ಮಾಡ್ಕೊಂಡು 1 ಕಿಲೋಮೀಟ್ರಿಗೋಸ್ಕರ ಹೋಗ್ತಾ ಇದ್ದೀವಿ ನಾವು. ತಿರುಪತಿಯಿಂದ 6 ಕಿಲೋಮೀಟ್ರಲ್ಲಿ ಪಾಪನಾಶಂ ಅಂತ ಒಂದು ಫಾಲ್ಸ್ ಇದೆ, ನೀರು ಬೀಳುತ್ತೆ. ಅಲ್ಲಿ ಬಂದಿದ್ದೀವಿ ಸದ್ಯ. ಹಾಗೆ ಇಲ್ಲಿ ತಿನ್ನೋಕ್ಕೆ ಸ್ವಲ್ಪ ಮೆಕ್ಕೆಜೋಳ ತೊಗೊಂಡಿದ್ದೀವಿ, ಬೇಯಿಸಿದ. ಬನ್ನಿ ಹೋಗೋಣ. ನೋಡಿದೆ ಪಾಪನಾಶಂ, ತಿರುಪತಿಯಿಂದ 6 ಕಿಲೋಮೀಟ್ರ್. ಮೇಲ್ಗಡೆಯಿಂದ ನೀರು ಬೀಳುತ್ತಾ. ಎಲ್ಲರೂ ಸ್ವಲ್ಪ ತಲೆ ಮೇಲೆ ಪಾಪ ಎಲ್ಲ ತೊಳೆಯಿಲ್ಲ ಅಂತ ಹೋಗೋಣ, ಹಾಕೊಂಡು ಬರೋಣ. ಇದೇ ಪಾಪನಾಶಂ. ಮೇಲ್ಗಡೆಯಿಂದ ನೀರು ಬೀಳುತ್ತೆ. ತಲೆ ಮೇಲೆ ಸ್ವಲ್ಪ ನಾವು ಪಾಪ ತೊಳ್ಕೊಂಡು ಬರೋಣ, ಹೋಗಿ ನೀರು ಹಾಕೊಂಡ್ಬಿಟ್ಟು. ಎಲ್ಲ ಪಾಪ ಎಲ್ಲ ತೊಳಿಲ್ಲ, ನಮ್ಗೆ ಏನೇನು ಪಾಪ ಮಾಡಿದ್ವಿ ಯಾರು ಚೆನ್ನಾಗಿದೆ. ಗಂಗಾದೇವಿಯ ದೇವಸ್ಥಾನ ಇದು, ನೀರು ಬೀಳುತ್ತೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಹಾಳಾಯ್ತಾ ಇದು. ಈ ಕಡೆ ಡ್ಯಾಮ್ ಇರೋದ.
ದೇವಸ್ಥಾನದಲ್ಲಿ ಪಾಪ ವಿನಾಶ ಪೂಜೆ ಮಾಡ್ತಿದ್ವಿ ಎಲ್ಲರೂ ಸ್ವಲ್ಪ 1,100 ರೂಪಾಯಿ ಕೊಟ್ಟು. ನೋಡಿ ಎಲ್ಲರೂ ಈಗ ಮತ್ತೆ ಆ ಕಡೆ ಹೋಗ್ತಾ ಇದ್ವಿ ತಿರುಪತಿಗೆ. ಎಲ್ಲರೂ ಇಲ್ಲಿ ನೀರು ಬೀಳ್ತಾ ಇದೆ ಎಲ್ಲರೂ ಬ್ಯಾಕ್ ಸೈಡ್ ಇಲ್ಲಿ ತೀರ್ಥ ಥರ ಬರ್ತಾ ಇರುತ್ತೆ ನೀರು. ಇಲ್ಲಿ ಪಾಪನ ತೀರ್ಥ ಥರ ಮೇಲೆ ಹಾಕ್ಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕೊಡ್ತಾರೆ. 1,001 ಅನ್ನದಾನ. ಅದು ನಿಮ್ಗೆ ಎಷ್ಟು ಕೈಲಾಗುತ್ತೆ ಅಷ್ಟು ನೀವು ಮಾಡಿಸ್ಕೋಬೋದು. ಯಾವ ರೀತಿ ವಿಶೇಷ ಪೂಜೆ ಬೇಕು ನಿಮಗೆ. ಚೆನ್ನಾಗಿ ಬನ್ನಿ ಶುಗರ್ ಕ್ಯಾನ್ ಕುಡಿಯೋಣ. ಕಬ್ಬಿನಾಲ್ 30 ರೂಪಾಯಿ ಗ್ಲಾಸು. ಬನ್ನಿ ಏನಾದ್ರು ಪೊಟ್ಯಾಟೊ ಸ್ಪ್ರಿಂಕಲ್ ತಿನ್ನೋಣ. ಸಕ್ಕತ್ತಾಗುತ್ತೆ ಟೇಸ್ಟ್. ನೋಡಿ ನೈಟ್ ಆಗಿದೆ. ಒಂದು ರೌಂಡು ತಿರುಪತಿ ಸುತ್ತ ಹಾಕೊಂಡು ಬರೋಣ ಬನ್ನಿ. ಲೈಟಿಂಗ್ಸ್ ಅದು ಯಾವ ರೀತಿ ಇದೆ ಎಲ್ಲ ತೋರಿಸ್ಕೊಡ್ತೀನಿ. ನೋಡಿ ಮೈನ್ ರೋಡು ಲೈಟಿಂಗ್ಸ್ ಮಾತ್ರ ಸಕ್ಕತ್ತಾಗಿ ಹಾಕಿದ್ದಾರೆ. ನೋಡಿ ಟಾಯ್ಸ್ ಮಾರೋ ಎಲ್ಲ ಸೈಡಲ್ಲಿ. ಫ್ರೇಮ್ ಶಾಪ್ टीवी सेंटर ಇದು ಹಸ್ತಾರೆ. टीवी ಸ್ಟ್ಯಾಂಡ್ ಈಗ टीवी ಸೊ ಇದು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇದು ಏನಂದರೆ ವೈಕುಂಠ ಏಕಾದಶಿ ಪ್ರಯುಕ್ತ ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ಇವಾಗ ನಾವು ಬಂದಿರೋ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ. ಲೈಟಿಂಗ್ಸ್ ಚೆನ್ನಾಗಿದೆ. ನಮ್ಮ ಕರ್ನಾಟಕ ದಸರಾದಲ್ಲಿ ಮೈಸೂರಿಗೆ ಹೆಂಗೆ ಲೈಟಿಂಗ್ಸ್ ಹಾಕಿರ್ತಾರೋ ಅದೇ ರೀತಿ ಲೈಟಿಂಗ್ಸ್ ಇದೆ. ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ನೋಡ್ಬೇಕಂತಾನೆ ಬಂದಿದ್ದೀವಿ ಈಗ. ಬನ್ನಿ ಲೈಟಿಂಗ್ಸ್ ತೋರಿಸ್ತೀನಿ ಯಾವ ರೀತಿ ಇದೆ ನೋಡಿ. ಚೆನ್ನಾಗಿದೆ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟೊಂದು ಚೆನ್ನಾಗಿದೆ. ಇನ್ನು ಹತ್ರದಲ್ಲಿ ಹೋಗಿ ತೋರಿಸ್ತೀನಿ. ಇನ್ನೂ ಸಖತ್ತಾಗಿ ಬಂದಿದೆ. ಎಲ್ಲ ಸೂಪರಾಗಿ ನಡೀತಿದೆ. ನೈಟ್ ಅಲ್ವಾ ನೋಡೋಕೆ ಚೆನ್ನಾಗಿದೆ. ಆ್ಯಂಡ್ ಈಗ ಸ್ವಲ್ಪ ಹೊತ್ತು ಹೋಗಿ ಈಗ ಸ್ವಲ್ಪ ರೌಂಡ್ ಹೊಡೆದು ಸ್ವಲ್ಪ ಡಿನ್ನರ್ ಏನಾದರೂ ತಿಂದು 1-2 ಅವರ್ಸ್ ರೆಸ್ಟ್ ಮಾಡ್ತೀವಿ. ಮತ್ತು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಕ್ಕೆ ರೆಡಿ ಆಗ್ತೀವಿ. ಸೊ ಆಲ್ಮೋಸ್ಟ್ ಒಂದು 12 ಗಂಟೆಗೆಲ್ಲ ಕ್ಯೂವಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತ. ಯಾಕಂದರೆ 3 ಗಂಟೆಗೆಲ್ಲ ಇದಿದೆ ದರ್ಶನ ಓಪನ್ ಮಾಡ್ತಾರಂತೆ. ಸೊ ಆಲ್ಮೋಸ್ಟ್ ನಾವು ಒಂದು 12 ಗಂಟೆಗೆಲ್ಲ ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನಲ್ಲಿದೆ. ಇಲ್ಲಿ ಲೈಟಿಂಗ್ ತೋರಿಸಿಲ್ಲ ನೋಡಿ ಚೆನ್ನಾಗಿದೆ. ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಿದ್ದಾರೆ ನೋಡಿ. ನೋಡಿ ಯಾವ ರೀತಿ ಲೈಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಇದೆ, ಸಕ್ಕತ್ತಾಗಿದೆ. ವಾಟ್ರು ಸಕ್ಕತ್ತಾಗಿದೆ. ಒಂಥರ ಅಲ್ಲಿ ಒಂದು ಬ್ಯಾಕ್ ಡ್ರಾಪ್ ಇದೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅಲ್ಲಿಗೆ ಹೋಗ್ತೀವಿ. ಇದು ಫೋಟೋ ತೆಗ್ಸೋಕ್ಕೆ ಬ್ಯಾಕ್ ಡ್ರಾಪು ಚೆನ್ನಾಗಿದೆ. ಅಲ್ಲಿ ಹೋಗಿ ತೆಗಿತೀವಿ ನಾವು. ಎಂಟ್ರೆನ್ಸ್ ಅದು ಸಖತ್ತಾಗಿ ಲೈಟಿಂಗ್ಸ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಮೈಸೂರು ಥರ. ಹೋಗ್ತಾನೆ ಇದ್ರೆ ಇನ್ನೂ ಹೋಗ್ತಾನೆ ಇರ್ಬೋದು. ಚೆನ್ನಾಗಿದೆ ಲೈಟಿಂಗ್ಸ್. ಈ ಕಡೆ ನೋಡಿ ಯಾವ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಫೋಟೋ ತೆಗೆಸ್ಕೋಬೋದು. ಇದೆಲ್ಲ ಲೈಟಿಂಗ್ಸ್ ಎಂಟ್ರೆನ್ಸ್ ನೋಡಿ ಯಾವ ರೀತಿ ಮಾಡಿದ್ದಾರೆ. ಇಲ್ಲಿ ದೇವಿದು ನೋಡಿ ಸಖತ್ತಾಗಿದೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ಕಲ್ ಲೈಟಿಂಗ್ಸ್ ತಿರುಪತಿಯಲ್ಲಿ. ಬನ್ನಿ ಊಟ ಮಾಡೋಣ. ಇದೇ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಲ್ಲ
ಎಂಟ್ರೆನ್ಸ್ ವೆಂಕಟರಮಣ ಎಂಟ್ರೆನ್ಸ್ ಗೇಟ್ ಅದು ಲೈಟಿಂಗ್ಸ್ ನೋಡಿ ಯಾವ ರೀತಿ ಮಾಡಿದ್ದಾರೆ. ಲೈಟ್ಸ್ ಏನಾಗ್ತದೆ ಅಂದರೆ ರಿಫ್ಲೆಕ್ಟ್ ಆಗ್ತಾಯಿದೆ, ರಿಫ್ಲೆಕ್ಟ್ಸ್ ಆಗಿಬಿಟ್ಟು ಕರೆಕ್ಟಾಗಿ ವಿಡಿಯೋ ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ. ನೋಡಿ ಬೆಳಗ್ಗೆ 3 ಗಂಟೆ ಆಗಿದೆ, ಸ್ನಾನ ಗಿನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ. ಎಷ್ಟು ಚಳಿ ಇದೆ ಅಂದರೆ ಇಂಥ ಚಳಿಯಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಾಂದರೆ ದರ್ಶನ ಸಿಗಲ್ಲ. ಬೆಳಿಗ್ಗೆ ಹೋದರೆ ದರ್ಶನ ಸಿಗುತ್ತೆ. ಅದಕ್ಕೆ ಹೋಗೋಣ. ಅಲ್ಲಿ ಮೊಬೈಲ್ ಅಲೋವ್ ಇಲ್ಲ. ಮತ್ತೆ ಬಂದು ಸಿಗೋಣ, ದರ್ಶನ ಮಾಡ್ಕೊಂಬಂದು ಸಿಗ್ತೀನಿ ನಿಮಗೆ. ನೋಡಿ ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ವಿ ಎಲ್ಲರೂ. ನೋಡಿ ಬಂದ್ವಿ, ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಲೈನ್ ಇನ್ನೂ ಎಷ್ಟಿದೆ ಏನೋ ಒಂದು ಗೊತ್ತಿಲ್ಲ. ಬನ್ನಿ ನೋಡೋಣ ಯಾವ ಥರ ಇದೆ ಜನ, ಕ್ರೌಡ್. ಬೆಳಿಗ್ಗೆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಫ್ರೀ ಬಸ್ ಇದು ತಿರುಗಾಡೋಕ್ಕೆ. ದರ್ಶನಕ್ಕೆ ಹೋಗ್ತಿದ್ದೀವಿ ಈಗ. ಸೊ ಮುಂದೆ ಮೊಬೈಲ್ ಅಲೋವ್ ಇಲ್ಲ, ಮೊಬೈಲ್ ಲಾಕರ್ಗೆ ಹೋಗುತ್ತೆ. ಸೊ ದೇವಸ್ಥಾನ ಒಳಗಡೆ ಮೊಬೈಲ್ ಅಲೋವ್ ಇಲ್ಲ. ಇದೇ ಲಾಸ್ಟು. ದರ್ಶನ ಮಾಡಿಬಿಟ್ಟು ಸಿಗ್ತೀವಿ ಮತ್ತೆ ನಿಮಗೆ. ದರ್ಶನ ಆದಮೇಲೆ ಸ್ವಾಮಿಯವ್ರ ಪ್ರಸಾದ ಜೊತೆ ಸಿಗ್ತೀವಿ. ಥ್ಯಾಂಕ್ ಯು, ಬಾಯ್. ಲೈನ್ ತೋರಿಸ್ತೀನಿ ಬನ್ನಿ ನಿಮಗೆ. ಇನ್ನೊಂದು ಯಾವ ಥರ ಎಷ್ಟು ಇದೆ ನೋಡಿ ಇಲ್ಲಿ. ಲೈನ್ ತೋರಿಸೋವರೆಗೂ ಇರಲ್ಲ ಅನ್ಸುತ್ತೆ. ಇಲ್ಲ ಇನ್ನೂ ಫುಲ್ಲು ಅಲ್ಲಿ ಗಂಟೆ ಹೋಗ್ತೀವಲ್ಲ ನಾವು ಮುಂದ್ಗಡೆ. ನೋಡೋಣ ನೋಡಿ ಯಾವ ಥರ ಐತೆ. ನೋಡಿ ದರ್ಶನಕ್ಕೆ ಲೈನಲ್ಲಿ ಹೋಗ್ತಾ ಇದ್ವಿ. ನೋಡಿ ದರ್ಶನ ಅದೆಲ್ಲ ಆಯಿತು, ಪ್ರಸಾದ ಅದೆಲ್ಲ ತಗೊಂಡು ಮತ್ತೆ ಹೋಗ್ತಾ ಇದ್ದೀವಿ ರೂಮ್ ಕಡೆ. ಹೋಗ್ಬಿಟ್ಟು ಎಲ್ಲ ದರ್ಶನ ಅದೆಲ್ಲ ಮಾಡಿದ್ದೀವಿ. ಹೋಗ್ಬೇಕು ಬೆಂಗಳೂರು ಕಡೆ. ಬನ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್. ಫ್ರೆಂಡ್ಸ್ ನೋಡಿದೆ. ಸೊ ವೆಲ್ಕಮ್ ಬ್ಯಾಕ್. ದರ್ಶನ ಎಲ್ಲ ಮುಗೀತು, ಲಾಡು ತೊಗೊಂಡ್ವಿ, ಮನೆ ಕಡೆ ಹೋಗಕ್ಕೆ ಹೋದ್ವಿ. ಬಟ್ ಇಲ್ಲಿ ನೆನ್ನೆ ಪಾಪ ವಿನಾಶನ ದಾರಿಯಲ್ಲಿ ಇನ್ನೊಂದು ದೇವಸ್ಥಾನ ನೋಡಿದ್ವಿ ನಾವು. ಯಾವುದು ಆಕಾಶ ಗಂಗೆ ಅಂತ. ಒಳಗಡೆ ಹೋಗ್ತೀವಿ ಬ್ಯಾಂಗ್ಳೂರು. ಎಲ್ಲ ನೈಟ್ನ ಆಗ್ಬೋದು ಒಂದು 10 ಗಂಟೆ. 10 ಗಂಟೆ ಆದರೆ ಡ್ಯೂಟಿಗೆ ಆಬ್ಸೆಂಟ್ ಆಗ್ತದೆ ನೋಡಿ. ಇದೆ ನೋಡಿ ನೀರು ಯಾವ ರೀತಿ ಹರ್ಕೊಂಡು ಹೋಗ್ತಾ ಇದೆ ಕೆಳಗಡೆ. ಹಂಗೆ ಹೋದ್ರೆ ಹಂಗೆ ಜಂಪ್ ಮಾಡಿಬಿಡೋಣ.